ಕೃಷ್ಣಂ ಪ್ರಣಯ ಸಖಿ. ನಮ್ಮ ಶ್ರೀನಿವಾಸ ರಾಜು ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ, ನಾನು ಇಲ್ಲಿ ಕನ್ನಡಿಗ ಆಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ್ ಅವ್ರನ್ನ ಹಾಕ್ಕೊಂಡು ಅಂತ. ಗಣೇಶ್ ಅವ್ರು ಯೋಚನೆ ಮಾಡ್ತಾರೆ, ಆಹಾ ಶ್ರೀನಿವಾಸ ರಾಜು ಬತ್ತವ್ರೆ, ಒಂದು ಒಳ್ಳೆ ಕ್ರೈಮು ಪಚ್ಕ 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 ಚುಚ್ಬಿಟ್ಟು ಮಾಡೋಣ ಅಂತ. ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರ ಕೂತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ. ಎರಡೂ ಬೇಡ, ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡೋಣ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ എന്താ മലയാളം മാളുക എന്താ നായർ നല്ല ಸಖಿ ಹೌದಲ್ಲ. ಭಾಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5:00 ಅಥವಾ 4:00 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ್ದು ಹೇಳಿ, ಮುಂಗಾರು ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು, ಹಾಲು ಹಾಕೋರು, ಟೇವ್ 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 ತರ ಗೆದ್ಬಿಟ್ಟಿದೆ ಅವಾಗ. ಅದಾದ್ಮೇಲೆ ತಿರ್ಗಾ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ 4:00 5:00 ದ್ವಾಪರ ದ್ವಾಪರ. ನಾನು ಮಲಗಿದ್ದವ್ರು ಎದ್ಬಿಟ್ಟು ಡ್ಯಾನ್ಸ್ ಆಡ್ಬೋದು, ದ್ವಾಪರ ದ್ವಾಪರ ಅಂದ್ಬಿಟ್ಟು. ಅಷ್ಟೊಂದು ಪಾಪ್ಯುಲರ್ ಆಗಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹ್ಯಾಟ್ಸಪ್ಪು. ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ್ತಾ 8 ಮದುವೆ ಮಾಡೋದಪ್ಪ ಇದರಲ್ಲಿ. 8 ಅಷ್ಟಾಗೆ ಇದ್ಯಾವುದೋ ಬಟ್ಟೆ ಹಾಕೊಂಬಂದು ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ದಾನೆ. ಅವಾಗ ಪಂಚ ಹುಡ್ಕೊಂಬಂದಿದ್ನಲ್ಲ, ತುಂಬ ಮುದ್ದಾಗಿ ಕಾಣ್ತಾರೆ. ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜು ಅವ್ರು ಮಾಡಿ. ಅವರಿಬ್ಬರಿಗೂ ನಮಗೆ ಸುಮಾರು ಕನ್ಫ್ಯೂಸ್ ಆದ್ವಿ, ಹೆಂಗೆ ಸೆಟ್ ಆಗುತ್ತೆ ಇವರಿಬ್ಬರಿಗೆ ಅಂತ. ಆದರೆ ಸಿನಿಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನಿಮಾ. ಇಡೀ ನಮ್ಮ ತಂಡ ಇನ್ನೂ ನಮ್ಮ ದಡಪ ಬಂದಿಲ್ಲ. ಯಾರು ಹೇಳಿ, ಆಗ ಯಾರೋ ಹೇಳಿದ್ರಿ ಇಲ್ಲಿ ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯನಿಂದ ಓಡ್ತಾವ್ರೆ. ಬಂದೆ ಅಂತ ಓಡ್ತಾವ್ರೆ. ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ. ರಂಗಣ್ಣ ಬಿಜಿ ಇಲ್ಲ ರಂಗಣ್ಣ ಓಡಾಡ್ತಾವ್ರೆ. ಸಿನಿಮಾ ಮರ್ತ್ಬಿಟ್ಟಾರೆ ಪಾಪ, ಸಾಧಕ್ಕೆ ಹೋಗಿಲ್ಲ. ಏನ್ ಮಾಡೋದು, ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ. ಇರ್ಲಿ, ಅವ್ರು ಎಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ. ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ, ನಾನು ಈ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡಿಬಿಟ್ಟಿದಾರಪ್ಪ. ಅದನ್ನ ಎಲ್ಲ ಅಂತ ಎಲ್ಲರೂ ಮಾಡಿದ್ದೀರಾ. ಭಾಳ ಖುಷಿ ಆಗುತ್ತೆ. ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು. ಇದನ್ನ ಸೂಪರು, ಎಕ್ಸ್ಟ್ರಾರ್ಡಿನರಿ. ದ್ವಾಪರ ನೀವೆಲ್ಲ ಆಡಿದ್ದು? ದ್ವಾಪರ ನೀವೆಲ್ಲ ಮಾಡಿದ್ದು? ಕಲಿಯುಗದವ್ರು ಎದ್ದು ನಿಂತ್ಕೊಂಡು ಹೇಳಿ ಹಾಯ್ ಅಂತ. ಸೂಪರ್. ಅಪ್ಪ ಇಲ್ಲೋಡು ಸೂಪರ್. ನಿಜವಾಗ್ಲೂ ಕೃಷ್ಣಂ ಪ್ರಣಯ ಸಖಿ. ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ನಾನೊಂಥರ 2ನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೆ. ನಿಜವಾಗ್ಲೂ 2ನೇ ಅಪ್ಪ ನಾನು. ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು 30 ಸಿನಿಮಾ ಜೊತೆ ಮಾಡಿದ್ದೀನಿ. ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಂಗೆ ಹಾಕಿ ಅಂತ ಹೇಳ್ತಾರೆ. ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದವರೊಂದು ಕೆಲಸ, ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಿಂಗೆ ಮಾಡಿ ಅಂತ ಅದೇನು ಅಂತಾರೆ ಇವಾಗ ಹೇಳಲ್ಲ. ಭಾಳ ಒಳ್ಳೆ ಗೆಸ್ಟರು. ತುಂಬ ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಒಂದು ಬೇರೆ ಥರದ್ದು. ನೀವು ಕರೋನಾ ಬಂದ್ಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ, ಹಿಂಗೆ ಅಂತ ಬೇಡ. ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ, ನೀವು ಎಂಜಾಯ್ ಮಾಡ್ತೀರಾ. ಒಬ್ಬೊಬ್ಬರೇ ನಗಬೇಡಿ, ಫ್ಯಾಮ್ಲಿ ಜೊತೆ ಬಂದು ಕುತ್ಕೊಂಡು ನಗ್ಬೋದು. ನಾವು ಅಂದ್ಕೋತಾ ಇರ್ತಿದ್ವಿ ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾವ್ರೆ ಅಂತ. ಇಲ್ಲ, ಎಲ್ಲ ಗಿಡದ ಸಂದೆ ಮರದ ಸಂದೆ ಕೂತ್ಕೊಂಡು ನೋಡ್ತಾರೆ ಅಂತಾರೆ. ಹಂಗೆ ಮಾಡಬೇಡಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ. ಚೆನ್ನಾಗಿದ್ರೆ ಮುಂದುವರಿಸಿ, ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಾಯಿನಿಗೂ ನಮ್ಮ ತಾಯಿನಿಗೂ ನೋಡ್ಬೇಡಿ. ಚೆನ್ನಾಗಿದೆ, ದೇವಣ ಚೆನ್ನಾಗಿದೆ, ಹೊಟ್ಟೆ ಹಿಡ್ಕೊಂಡು ಹಾಕ್ಬಿಡ್ತೀರಾ ತತ್ವಾಗ್ಲು. ನೋಡ್ತೀರಲ್ವಾ? ನೀವೊಂದು 10 ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ? 10,000 ಆಗುತ್ತೆ. 10,000 10 ಜನಕ್ಕೆ ಕೇಳಿದ್ರೆ ಇದು ಒರಿಜಿನಲ್. ಇದು
ನೀವು ಮಾಡ್ಬೇಕಾ ಪ್ರಮೋಷನ್ನ? ನಮ್ಮ ಪ್ರೊಡ್ಯೂಸರು ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡಿದು ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಈ ಸಿನಿಮಾಕ್ಕೆ ತಂದು ದುಡ್ಡು ಹಾಕಿದ್ದಾರೆ. ನೋಡ್ತೀರಲ್ವಾ? ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ ಮಾಡಕ್ಕಿನ ಜೊತೆ? ಬೇಡ, ಹೌದೌದು ನೋಡ್ತೇವೆ ಸರ್. ಬೇಡಪ್ಪ, ನಂಗೆ ಕೈಲಿ ಆಗಲ್ಲ. ಸುಮೇಲೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀವಿ, ಎಂಜಾಯ್ ಮಾಡಿ ಸಿನಿಮಾ ಮಾಡಿ. ಆಗಸ್ಟ್ 15 ತಪ್ಪದೆ ನೋಡಿ. ಶರಣೋ ಶರಣೋ, ಬಾಯ್ 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 ಬಾಯ್. ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ, ಮಾತಾಡ್ತಾರೆ, ನಾವು ಕಾಯ್ತಾ ಇದೀವಿ. ಓಕೆ, ಬರ್ತಾರೆ ಸರ್. ಎಲ್ಲ ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ ನಿರ್ದೇಶಕರು ನೋಡಿ, ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ಏನ್ ನೋಡ್ತೀವಿ, ಟ್ರೇಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗುತ್ತೆ. ನಮ್ ಶ್ರೀನಿವಾಸ್ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ. ನಿಮ್ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದ್ರೂ ಹೇಳ್ತೀರಾ ಅಂತ ನಾವು ನಮ್ಮ ಪ್ರೆಸ್ ಅವರು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಮ್ಮ, ಆವಾಗ ಪೇಪರ್ ಅಂತೂ ಒಂದೇ ಒಂದು ಇತ್ತು. ಇವಾಗ 9 ಜನ ಅವರೇ. ಯೂಟ್ಯೂಬು, ಆ ಟ್ಯೂಬು, ಸಿ ಟ್ಯೂಬು, ಓ ಟ್ಯೂಬು, ಲೂಟ್ಯೂಬ್ ಅಂದ್ಬಿಟ್ಟು ನೀವೇನೋ ಬಿಟ್ರು ಅಷ್ಟೇ. ಒಳಗೆ ದ್ವಾಸೆ, ಇಡ್ಲಿ ಎಲ್ಲ ಮಾಡಿ ಉರಿದು ಬಿಡ್ತಾರೆ ಹಾಕೊಂಡು. ಇದೊಂದು ಹೊಸ ತರ. ಹೌದು. ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರರಿದಾರಲ್ಲ, ಅವರು ಬರೆಯೋರು, ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ. ಅವರು ನಮಗೂ ಸೂಪರ್ ಹಿಟ್ ಆಗಿದೆ. ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ. ನಿಮ್ ಫೇವ್ರೆಟ್ ಸಾಂಗ್ ಯಾವ್ದು ಸರ್? ಇವ್ ಡ್ಯಾನ್ಸ್ ಮಾಡಿದ್ರಲ್ಲ ಅದೇನ? ಹೌದು, ನನ್ಗಂತೂ ಅದನ್ನ ಹೇಳಿದ್ನಲ್ಲ, ನಾನು ಬೆಳಗಿಂದ 4:30-5 ಗಂಟೆಗೆಲ್ಲ ಎಬ್ಬರಿಸ್ಬಿಟ್ಟಿದ್ದಾರೆ ಅದನ್ನ. ಹಂಗಾಗಿ ನನ್ಗೆ ಅದು ತುಂಬಾ ಫೇವರೇಟ್ ನನಗದು. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ಒಂದ್ಸಲ ನಮ್ಮ ನೆಚ್ಚಿನ ಕಲಾವಿದರಾಗಿರುವಂತಹ ಶ್ರೀ ರಂಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.